ಜನರ ಧ್ವನಿಯಾಗಿ ಬೆಳೆದು ಬಂದ ನಿಮ್ಮ TV5 ಕನ್ನಡಕ್ಕೆ 8ನೇ ವಾರ್ಷಿಕೋತ್ಸವದ ಸಂಭ್ರಮ. ಬೆಂಗಳೂರಿನ TV5 ಕಚೇರಿಯಲ್ಲಿ ಈ ಸಂಭ್ರಮ ಜೋರಾಗಿ ಕಂಡುಬಂತು. ಸಿಇಒ ಬರಾರ್ ವಿಜಯ್ ಕುಮಾರ್ ಅವರು, ಸಂಪಾದಕರಾದಂತಹ ರಮಾಕಾಂತ್ AS ಅವರ ನೇತೃತ್ವದಲ್ಲಿ TV5 ಕಚೇರಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ 8ನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಇನ್ನು 8ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಿದ್ದ TPL ಟೂರ್ನಿ ಕ್ರಿಕೆಟ್ ಪಂದ್ಯದ ಪ್ರಶಸ್ತಿಯನ್ನು ಕೂಡ ಈ ಸಂದರ್ಭದಲ್ಲಿ ವಿತರಿಸಲಾಯಿತು. ಟೂರ್ನಿಯಲ್ಲಿ TV5ನ ಸಂಪಾದಕರಾದಂತಹ ರಮಾಕಾಂತ್ AS ಸರ್ ಅವರ ಡೇಂಜರ್ ಡ್ರ್ಯಾಗನ್ ತಂಡ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿದರೆ, ರನ್ನರ್ ಅಪ್ ತಂಡವಾಗಿ ರಾಜಕೀಯ ವರದಿಗಾರರಾದಂತಹ ರಾಕೇಶ್ ಅವರ ಚಾರ್ಜಿಂಗ್ ಬುಲ್ಸ್ ಟೀಮ್ ಪ್ರಶಸ್ತಿಯನ್ನು ಬಾಚಿಕೊಂಡವು. ಇನ್ನು ಟೂರ್ನಿ ಅತ್ಯುತ್ತಮ ಬ್ಯಾಟರ್ ಆಗಿ ಶಶಾಂಕ್ ಪ್ರಶಸ್ತಿಯನ್ನು ಪಡೆದರೆ, ಆತ ಮಹಿಳಾ ತಂಡದಲ್ಲಿ ಚಾಂಪಿಯನ್ ಆಗಿ ಥಂಡರ್ ಸ್ಕ್ವಾಡ್ ತಂಡ ಅವಾರ್ಡನ್ನು ಪಡೆದುಕೊಳ್ತು. ರನ್ನರ್ ಅಪ್ ತಂಡವಾಗಿದ್ದ ಓಬೋವಾ ಅಟ್ಯಾಕರ್ಸ್ ತಂಡ ಕೂಡ ಈ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ. TV5ಗೆ 8ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ವಿನ್ನರ್ ಹಾಗೆ ರನ್ನರ್ ಅಪ್ ಆದಂತಹ ಎಲ್ಲ ಆಟಗಾರರು ಕೂಡ ಬಹಳ ಸಂಭ್ರಮದಿಂದ ಕುಣಿದು ಕುಪ್ಪಳಿಸ್ತಾ ಇದ್ರು, ಕಪ್ಗಳನ್ನು ಎತ್ತಿ. ಪ್ರತಿ ವರ್ಷವೂ ಕೂಡ ಕ್ರಿಕೆಟ್ ಪಂದ್ಯಾವಳಿಯನ್ನು TV5 ಆಯೋಜನೆ ಮಾಡಿಕೊಂಡು ಬರ್ತಾ ಇದೆ. CEO ವಿಜಯ್ ಕುಮಾರ್ ಸರ್ ಹಾಗೆ ಚೀಫ್ ಎಡಿಟರ್ ಆದಂತಹ ರಮಾಕಾಂತ್ ಸರ್ ಅವರು ಸಾಕಷ್ಟು ರೀತಿಯಾದಂತಹ ಹುಮ್ಮಸ್ಸನ್ನು ಕೊಟ್ಟರು. ಹಾಗೆ ಮಹಿಳಾ ಆಟಗಾರರಿಗೂ ಕೂಡ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ವಿಧಿಸಲಾಯಿತು. ಹಾಗೆ ಈ ಸಂದರ್ಭದಲ್ಲಿ ಬೆಸ್ಟ್ ರನ್ ಅವಾರ್ಡ್ ಅಂದರೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಕೊಡಲಾಯಿತು. ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಕೊಡಲಾಯಿತು. ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ಕೊಡಲಾಯಿತು. ಅದರ ಜೊತೆಗೆ ಕೇಕನ್ನು ಕಟ್ ಮಾಡಿ ಸಂಭ್ರಮ ಸಡಗರದಿಂದ ಎಲ್ಲ ಸಿಬ್ಬಂದಿಗಳು ಕೂಡ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದರು, ಕುಣಿದು ಕುಪ್ಪಳಿಸಿದರು. ನಿರಂತರವಾಗಿ ರಾಜ್ಯದ ಜನರ ಪರವಾಗಿ ಧ್ವನಿ ಎತ್ತುತ್ತಾ ಜನರ ಸಮಸ್ಯೆಗಳಿಗೆ ಧ್ವನಿಯಾಗುವ ಮೂಲಕ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಧ್ವನಿಯಾಗಿ ಸಮಾಜಮುಖಿ ಕೆಲಸಗಳನ್ನು TV5 ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ. ಇತ್ತೀಚೆಗೆ ನಡೆದಂತಹ TPL ಸೀಸನ್ 2 ಏನಿದೆ, TV5 ಕ್ರಿಕೆಟ್ ಲೀಗ್, ಅದರ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಮಾಡಲಾಯಿತು. ಈ ಸಂದರ್ಭದಲ್ಲಿ CEO ವಿಜಯ್ ಕುಮಾರ್ ಸರ್ ಅವರಿಗೆ ಸನ್ಮಾನ ಕೂಡ ಮಾಡಿದರು, ರಾಜಕೀಯ ಹಿರಿಯ ವರದಿಗಾರರೆಲ್ಲ ಸೇರಿಕೊಂಡು. ಅದರ ಜೊತೆಗೆ ಎಲ್ಲ ಸಿಬ್ಬಂದಿಗಳು ಬಹಳ ಖುಷಿಯಿಂದ ಈ ಸಂತಸದ ಕ್ಷಣಗಳಲ್ಲಿ ಭಾಗಿಯಾದರು. ಥ್ಯಾಂಕ್ ಯು ಸರ್, ನಿಮ್ಮ ಸಹಕಾರಕ್ಕೆ. ಇವತ್ತು ಈ ಟೂರ್ನಮೆಂಟ್ ಇಷ್ಟು ಅದ್ಭುತವಾಗಿದೆ ಮತ್ತು ನಿಮ್ಮದು ಕೂಡ ಕಾಂಟ್ರಿಬ್ಯೂಷನ್ ಇದೆ. ಥ್ಯಾಂಕ್ ಯು ವೆರಿ ಮಚ್. ಜೋರಾದ ಕಟ್ಟಡದಲ್ಲಿ ಎಲ್ಲ ಒಳಗೆ ಬರಬೇಕು. ಆಗಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ಬಿಟ್ರು. ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರಿ. ಯಾರಾದ್ರೂ ಶಿವಮೊಗ್ಗಗೂ ನಮ್ಮ ಚಾನಲ್ ತಕ್ಷಣ ಒಂದು ಇದು, ನಾನು ಇದರಲ್ಲಿ 5ನೇ ವರ್ಷದಲ್ಲಿ ಭಾಗಿಯಾಗ್ತಾ ಇದ್ದೀನಿ. ಬಹಳ ಖುಷಿಯಿಂದ ಈ ಕೆಲಸ ಮಾಡಿದ್ದೀನಿ. probably 5 ವರ್ಷ ಒಂದೇ ಸಂಸ್ಥೆ ನಾನು ಕೆಲಸ ಮಾಡ್ತಿರೋದು ಇಲ್ಲೇನೆ. ಅನೇಕ ಸಂಸ್ಥೆಗಳಲ್ಲಿ 3.5-4 ವರ್ಷಕ್ಕೆ ಲಾಸ್ಟ್ ಮಾಡಿದ್ದೆ ನಾನು. ಒಳ್ಳೆ ವರ್ಕ್ ಮಾಡುವಂತ ಅಟ್ಮಾಸ್ಫಿಯರ್ ತುಂಬಾ ಜಾಸ್ತಿ ಇದೆ. ಎಲ್ರಿಗೂ ತುಂಬಾ ಒಳ್ಳೆ ಅಟ್ಮಾಸ್ಫಿಯರ್. ನಾನು ಅದನ್ನ ಮಾತ್ರ ಹೇಳಬಲ್ಲ. ನಾನು ಬೇರೆ ಚಾನಲ್ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ಯಾರೋ ಬಂದು ನಮ್ಗೇನೋ ತುಂಬಾ ಪ್ರೆಷರ್ ಮಾಡ್ತಿದ್ದಾರೆ, ತುಂಬಾ ಹಿಂಸೆ ಆಗ್ತಿದೆ ಅಂತ ಏನೂ ಇಲ್ಲ. ಆದ್ರೆ ಹಿಂಸೆ ಆಗ್ತಿಲ್ಲ ಅಂತ ಹೇಳಿ ಸ್ವಾತಂತ್ರ್ಯ ಸ್ವಚ್ಛ ಕೂಡ ಆಗ್ಬಾರ್ದು. ಎಲ್ಲರೂ ಎಕ್ಸ್ಟ್ರಾರ್ಡಿನರಿಯಾಗಿ ಏನು ಕೆಲಸ ಮಾಡಬೇಕು ಅಂತ ಏನಿಲ್ಲ. ನಾವು ನಿನ್ನೆಗಿಂತ ಇವತ್ತು ನಾವು ಬೆಟರ್ ಮಾಡ್ಕೊಂಡ್ರೆ ಸಾಕು. ಯಾರಿಗೋಸ್ಕರನೂ ಅಲ್ಲ. ನಿನ್ನೆ ಏನು ಕೆಲಸ ಮಾಡಿದ್ದೆ, ಸ್ಕ್ರೀನಲ್ಲಿ ನಾನು ಇನ್ನೂ ಎಷ್ಟು ಚೆನ್ನಾಗಿ ಏನೇನು ಕೆಲಸ ಕೊಡಬಹುದು, ಇಷ್ಟೊಂದು ಟಾರ್ಗೆಟ್ ಇಟ್ಕೊಂಡು ನಾವು ಕೆಲಸ ಮಾಡ್ಕೊಂಡ್ರೆ ಅಷ್ಟು ಸಾಕಾಗತ್ತೆ. ಇನ್ನೇನು ಎಕ್ಸ್ಟ್ರಾರ್ಡಿನರಿಯಾಗಿ ಯಾರು ಏನು ಮಾಡೋದು ಬೇಕಾಗಿಲ್ಲ. ಸೊ ಎಲ್ಲರೂ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ಸಂಸ್ಥೆ B.R. ನಾಯ್ಡು ಸರ್ ಏನು ಕನಸು ಕಟ್ಕೊಂಡಿದ್ದಾರೋ, ನಮ್ಮಲ್ಲಿ ಏನೊಂದು ಭರವಸೆ ಇಟ್ಕೊಂಡಿದ್ದಾರೋ ಅದನ್ನು ನಾವು ನೆರವೇರಿಸೋಣ. ಇನ್ನು ಕ್ರಿಕೆಟ್ ಪಾರ್ಟಿಗೆ ಬಂದರೆ, ಇಷ್ಟು ಜನಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಆಡೋ ಖುಷಿ ಇತ್ತು ಎಲ್ಲರಿಗೂ. ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ. ನನಗೆ ಯಾವಾಗಲೂ ತುಂಬ ಬೇಜಾರಾಗೋದು ಎಂಪೈರ್ಗಳ ಬಗ್ಗೆ. ಅವ್ರು ಆಡೋದೇ ಇಲ್ಲ. ಇಡೀ ದಿನ ಬಿಸಿಲಲ್ಲಿ 10 ಮ್ಯಾಚ್ 12 ಮ್ಯಾಚ್ ಕಂಪೈರಿಂಗ್ ಮಾಡಬೇಕು, ಅವ್ರಿಗೆ ಕಷ್ಟ ಇರುತ್ತೆ. ಸ್ಪೆಷಲಿ ಎಂಪೈರಿಂಗ್ ಸ್ಟಾಫ್ ಯಾರಿದ್ರು ಅವ್ರಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ನೆಕ್ಸ್ಟ್ ಇನ್ನೂ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಿರೋದು ವಿಜಯ್ ಸರ್ಗೆ. ಅವ್ರು ಹೇಳಿದ್ರಲ್ಲ, ಬೆಳಿಗ್ಗೆ ಬಂದವರು ರಾತ್ರಿ 11:15-11:15 ಎಲ್ಲ ಬಾಲು ಅವ್ರು ಆಡಿಲ್ಲ. ಅವರು ಎಲ್ಲ ಮ್ಯಾಚ್ ನೋಡಿದ್ದಾರೆ ಅಂದ್ರೆ ಅವ್ರ ಪೇಷನ್ಸ್ ನಿಜಕ್ಕೂ ಮೆಚ್ಚಬೇಕು. ಮತ್ತು ಅವ್ರದ್ದು ಬರೀ ಪೇಷನ್ಸ್ ಅಲ್ಲ, ನಮ್ಗೆ ಕೊಟ್ಟದ್ದು ಸಹಕಾರ ಅದು. ಅವ್ರ ಸ್ಪೆಷಲ್ ಥ್ಯಾಂಕ್ಸ್.
ನಮ್ಮ ಚಾನಲ್ಗೆ 8ನೇ ವರ್ಷ ಸೆಲೆಬ್ರೇಷನ್ ಮಾಡ್ತಿರೋದು. ಖುದ್ದು ನಾನು ಇದರಲ್ಲಿ 5ನೇ ವರ್ಷದಲ್ಲಿ ಭಾಗಿಯಾಗ್ತಾ ಇದ್ದೀನಿ. ಬಹಳ ಖುಷಿಯಿಂದ ಇಲ್ಲಿ ಕೆಲಸ ಮಾಡಿದ್ದೀನಿ. ಪ್ರೊಬಬಲಿ 5 ವರ್ಷ ಒಂದೇ ಸಂಸ್ಥೆ ನಾನು ಕೆಲಸ ಮಾಡ್ತಿರೋದು ಇಲ್ಲೇನೆ. ಅನೇಕ ಸಂಸ್ಥೆಗಳಲ್ಲಿ 3.5-4 ವರ್ಷಕ್ಕೆ ಲಾಸ್ಟ್ ಮಾಡಿದ್ದೆ ನಾನು. ಒಳ್ಳೆ ವರ್ಕ್ ಮಾಡುವಂಥ ಅಟ್ಮಾಸ್ಫಿಯರ್ ಇಲ್ಲಿ ತುಂಬ ಜಾಸ್ತಿ ಇದೆ. ಎಲ್ರಿಗೂ ತುಂಬ ಒಳ್ಳೆ ಅಟ್ಮಾಸ್ಫಿಯರ್. ನಾನು ಅದನ್ನ ಮಾತ್ರ ಹೇಳಬಲ್ಲ. ನಾನು ಬೇರೆ ಚಾನಲ್ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಯಾರೋ ಬಂದು ನಮಗೇನೋ ತುಂಬ ಪ್ರೆಷರ್ ಮಾಡ್ತಿದ್ದಾರೆ, ತುಂಬ ಹಿಂಸೆ ಆಗ್ತಿದೆ ಅಂತ ಏನೂ ಇಲ್ಲ. ಆದರೆ ಹಿಂಸೆ ಆಗ್ತಿಲ್ಲ ಅಂತ ಹೇಳಿ ಸ್ವಾತಂತ್ರ್ಯ ಸ್ವೇಚ್ಛೆ ಕೂಡ ಆಗಬಾರ್ದು. ಎಲ್ಲರೂ ಎಕ್ಸ್ಟ್ರಾರ್ಡನರಿಯಾಗಿ ಏನು ಕೆಲಸ ಮಾಡಬೇಕು ಅಂತ ಏನಿಲ್ಲ. ನಾವು ನಿನ್ನೆಗಿಂತ ಇವತ್ತು ನಾವು ಬೆಟರ್ ಮಾಡಿಕೊಂಡ್ರೆ ಸಾಕು. ಯಾರಿಗೋಸ್ಕರನೂ ಅಲ್ಲ. ನಿನ್ನೆ ಏನು ಕೆಲಸ ಮಾಡಿದ್ದೆ, ಸ್ಕ್ರೀನಲ್ಲಿ ನಾನು ಇನ್ನೂ ಎಷ್ಟು ಚೆನ್ನಾಗಿ ಏನೇನು ಕೆಲಸ ಕೊಡಬಹುದು, ಇಷ್ಟೊಂದು ಟಾರ್ಗೆಟ್ ಇಟ್ಕೊಂಡು ನಾವು ಕೆಲಸ ಮಾಡಿಕೊಂಡ್ರೆ ಅಷ್ಟು ಸಾಕಾಗುತ್ತೆ. ಇನ್ನೇನು ಎಕ್ಸ್ಟ್ರಾರ್ಡನರಿಯಾಗಿ ಯಾರು ಏನು ಮಾಡೋದು ಬೇಕಾಗಿಲ್ಲ. ಸೊ ಎಲ್ಲರೂ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ಸಂಸ್ಥೆ B.R. ನಾಯ್ಡು ಸರ್ ಏನು ಕನಸು ಕಟ್ಕೊಂಡಿದ್ದಾರೋ, ನಮ್ಮಲ್ಲಿ ಏನೊಂದು ಭರವಸೆ ಇಟ್ಕೊಂಡಿದ್ದಾರೋ ಅದನ್ನು ನಾವು ನೆರವೇರಿಸೋಣ. ಇನ್ನು ಕ್ರಿಕೆಟ್ ಪಾರ್ಟಿಗೆ ಬಂದರೆ ಇಷ್ಟೂ ಜನಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಆಡೋ ಖುಷಿ ಇದೆ ಎಲ್ಲರಿಗೂ. ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ. ನನಗೆ ಯಾವಾಗಲೂ ತುಂಬ ಬೇಜಾರಾಗೋದು ಎಂಪೈರ್ಗಳ ಬಗ್ಗೆ. ಅವ್ರು ಆಡೋದೇ ಇಲ್ಲ. ಇಡೀ ದಿನ ಬಿಸಿಲಲ್ಲಿ 10 ಮ್ಯಾಚ್ 12 ಮ್ಯಾಚ್ ಎಂಪೈರಿಂಗ್ ಮಾಡಬೇಕು ಅವ್ರಿಗೆ ಕಷ್ಟ ಆಗುತ್ತೆ. ಸ್ಪೆಷಲಿ ಎಂಪೈರಿಂಗ್ ಸ್ಟಾಫ್ ಯಾರಿದ್ರು ಅವ್ರಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ನೆಕ್ಸ್ಟ್ ಇನ್ನೂ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಿರೋದು ವಿಜಯ್ ಸರ್ಗೆ. ಅವ್ರು ಹೇಳಿದ್ರಲ್ಲ, ಬೆಳಿಗ್ಗೆ ಬಂದವರು ರಾತ್ರಿ 11:15-11:15 ಎಲ್ಲ ಬಾಲು ಅವ್ರು ಆಡಿಲ್ಲ. ಅವರು ಎಲ್ಲ ಮ್ಯಾಚ್ ನೋಡಿದ್ದಾರೆ ಅಂದ್ರೆ ಅವ್ರ ಪೇಷನ್ಸ್ ನಿಜಕ್ಕೂ ಮೆಚ್ಚಬೇಕು. ಮತ್ತು ಅದು ಬರೀ ಪೇಷನ್ಸ್ ಅಲ್ಲ, ನಾವು ಕೊಟ್ಟದ್ದು ಸಹಕಾರ ಅದು. ಅವ್ರು ಸ್ಪೆಷಲ್ ಥ್ಯಾಂಕ್ಸ್ ಮಾಡ್ತಾರೆ.